Hi guys, welcome to our YouTube channel. Yes, lemon ಎಷ್ಟು? lemon ಎಷ್ಟು ಗ್ರಾಮ್ ಬೇಕಾ? 3 ಗ್ರಾಮ್ ಇದೆ. ಇವರು ಫ್ರೀಯಾಗಿ ಸಿಕ್ತು ಅಂತ ಟೇಸ್ಟ್ ನೋಡ್ಬಿಟ್ಟು ಬರೀ 10 ಗ್ರಾಮ್ ತಗೊಳಕ್ ಬಂದು ತಗೊಳ್ಳಿಲ್ಲ ಅಂದ್ರೂ ಬಿಲ್ಡಪ್ ಕೊಡ್ತಾರ ನೋಡಿ ನೋಡಿ. ನನ್ನ ಹಸಿ ಬಿಟ್ರೊಟ್ಟೆ ತಿನ್ನಲ್ಲ, ಒಣಗಿಸಿರೋದು ಯಾಕೆ ತಿನ್ನೋಕ್ ಹೋಗ್ಲಿ. ಇವಾಗ ಬೇಡ ಅಂತಾರೆ ನೋಡಿ ಫ್ರೆಂಡ್ಸ್. ಏನ್ ಮಾಡೋಣ ತಗೊಳ್ಳೋಣ? 50 ಗ್ರಾಮ್ ಕೊಡಿ ಮೇಡಮ್. ನಡಿ ಬರೀ ಇಂಥದೆಯ. ಇವಾಗ ಡಿಸ್ಕಷನ್ ಮಾಡ್ತಾರೆ ಗೈಸ್, ಅದನ್ನ ತಗೊಳ್ಳ ಬೇಡವಾ ಅಂತ. ಅವ್ರ ದೋಸೆ ತಗೊಂಡ್ ಬಂದ್ರು. ಸಾರಥಿ ಅದ ನೋಡ್ರೋ, ಗಾಡಿ ಜೋರ ಬಡಿಸ್ತಾವ್ರೆ, ಮಳೆ ಬೇರೆ ಜೋರ ಬರ್ತಾ ಇದೆ. ಏಟಿ ಮೇಲೆ ಎತ್ತಂಗಿಲ್ಲ ನಾವ್ ಹೇಳಿದ್ವಿ. ಇಲ್ಲ, ನಾವು 100ರಲ್ಲಿ ಹೋಗ್ಬೋದು, ನಡೀತದೆ ಅಂತ ಹೇಳಿ 9 o'clock ಅಷ್ಟರಲ್ಲಿ ಮೈಸೂರು ರೀಚ್ ಆಗ್ಬೇಕು ಅಂತ ಫುಲ್ ಜೂಮಲ್ ಅವ್ರೆ. ಹರ್ಷ ಜ್ಯುವೆಲರ್ಸ್ ಅಲ್ಲಿ ಮನೆ ಹೋಗ್ಬೇಕು ಅಂತ ಅವರು ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಮುಂದಕ್ಕೆ ನೋಡೋಣ, ಟೈಮ್ ಕರೆಕ್ಟ್ ಆಗಿ ಹೋಗ್ತೀವೋ ಇಲ್ವೋ ಅಂತ. ಬ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಮಲ್ಕೊಂಡವ್ರೆ. ಮೈಸೂರು ಬಂದ್ರು ಎದಳ್ತಾ ಇಲ್ಲ ಇವರು. ಪ್ರಿಯವರೇ, ಮೈಸೂರು ಬಂತು ಎದಳಿ. ಯಾರು ಇವ್ರಲ್ಲ? ಫಸ್ಟ್ ಟೈಮ್ ಸರಿ, ಇವತ್ತು ಫಸ್ಟ್ ಟೈಮ್ ಮೈಸೂರು ಬಂದ. ಸರಿ, ವೆಲ್ಕಮ್ ಟು ಮೈಸೂರು. ಹೌದಾ? ಯಾವ ಹೋಟ್ಲ್ ಇದು? ಮಹೇಶ್ ಪ್ರಸಾದ್ ಫುಡ್, ಪ್ಯೂರ್ ವೆಜ್. ಇವ್ರು ಹೊಸ್ದಾಗಿ ಜಾಯ್ನ್ ಆಗಿದ್ದಾರೆ ಇವಾಗ ಮೈಸೂರಿಗೆ ಬಂದ್ಮೇಲೆ. ಅವ್ರು ಇನ್ನೂ ಫೋನಲ್ಲೇ ಮಾತಾಡ್ತಾವ್ರೆ. ಅವ್ಳು ಸುಮ್ಕೊಂಡು ಯೋಚನೆ ಮಾಡ್ತಾವಳೆ. ಇವ್ರಿನ್ನೂ ನೋಡಿದ ಮಕ್ಕೆ ಮೆನ್ಯೂ ನೋಡ್ತಾನೆ ಅವ್ರೆ. ಆರ್ಡ್ರ್ ಮಾಡಿದ್ರು ನೋಡ್ತಾವ್ರೆ. ಅಲ್ಲ, ನೆಕ್ಸ್ಟ್ ಏನು ಆರ್ಡರ್ ಮಾಡ್ಬೇಕಂತ ಮಾಡ್ಬೇಕಲ್ಲ, ಅದಕ್ಕೆ. ಸಿಕ್ಕಿದೆ, ಇವಳು ಕಿರ್ಚಾಡ್ತಾವಳೆ. ಅವರು ಅನ್ನ ಅನ್ನ ಅಂತ ಬಡ್ಕತ್ತವ್ರೆ. रुको जरा सबर करो. ಬರ್ತಿದಂಗೆ ಫುಲ್ ಸ್ಟಾರ್ಟ್. ಹೆಂಡತಿ ತಿನ್ಲೋ ಇಲ್ವೋ ಚಿಂತೆನೆ ಇಲ್ಲ, ಫಸ್ಟ್ ತೆಟ್ಟೆಗೆ ಹಾಕತ್ತವ್ರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅಲ್ಲ, ಎಷ್ಟು ಗಂಟೆ? ರಾತ್ರಿ 10:15 ಮೈಸೂರು ಅರಮನೆ ನೋಡಕ್ ಬಂದವ್ರು ಇವ್ರುಗಳೆಲ್ಲ. ಗಾಡಿ ಇಲ್ಲೇ ಐತೆ, ಕುದುರೆ ಗಾಡಿ. ಅದು ಫೋಟೋ ತಗೊಂಡು ನೋಡಿ ಗೈಸ್. ನೋಡಿ ಮೈಸೂರು ಪ್ಯಾಲೇಸ್. ನಾಳೆ ಬೆಳಗ್ಗೆ ಒಳಗೋಗೋಣ. ಊಟ ಮಾಡಿರೋದಕ್ಕೆ ಡ್ರೈವರ್ ಫುಲ್ ಜೋರಾಗಿ ಓಡಿಸ್ತಾರೆ. ಯಾರಿಗೆ? ನೆನ್ಪಿದೆ. ಮರ್ತೋಗ್ಬಿಟ್ಟವಳೆ ಕೆಂಚೋಳು. ಸಂಧಿ ಗುಂದಿಲೆಲ್ಲ ಹುಡಿಕೊಂಡು ಅವತ್ ದರ್ಶನನ ಇಲ್ಲ ಅಂತಿದ್ರೆ ಪಕ್ಕ The next day.
ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮೈಸೂರಿಗೆ ಬಂದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೆನ್ನೆ ಬಂದಿದ್ದು ಫುಲ್ ಲೇಟ್ ಆಯಿತು ನೈಟು, ಅದಕ್ಕೆ ಇವರು ವ್ಲಾಗ್ನ ಸ್ಟಾಪ್ ಮಾಡಿಬಿಟ್ಟಿದ್ರು. ಟೈಮ್ ಆಗೈತೆ ಹೋಗಕ್ಕೆ, ಆದ್ರೂ ರೆಡಿ ಆಯ್ತವ್ರ ಇವ್ರಿಬ್ರು. ಇವ್ರಂತೂ ಎಷ್ಟೊತ್ತಿಂದ ಎದ್ ರೆಡಿ ಆಯ್ತವ್ರ. ಇವ್ರದೇ ಚಾನಲ್ ಆದ್ರೆ ಇವರೇ ವ್ಲಾಗ್ ಮಾಡ್ತಾ ಇಲ್ಲ. ಇವಳಿನ್ನೂ ಬರ್ತಾ ಇಲ್ಲ ತಗೊಂಡಿಲ್ಲ. ಆಲ್ರೆಡಿ ಹೋಗೋರೆಲ್ಲ ಕೆಳಗೆ ಹೋಗೋರೆ, ಈಗ ಉಗಿಸ್ಕೊಂತಾರೆ. ಇವ್ರನ್ನೇ ಬಯಸೋದು ನಾವಂತೂ. ಆದ್ರೂ ವ್ಯೂ ಸಖತ್ತಾಗೈತೆ. ಹಿಂಗೆ ಬೆಂಗಳೂರು ಬಿಟ್ಬಿಟ್ಟು ಮೈಸೂರೆಲ್ಲ ಸೆಟ್ಲ್ ಆಗ್ಬಿಡೋಣ, ಎಷ್ಟು ಚೆನ್ನಾಗಿತ್ತು. ಇವರೆಲ್ಲ ಊರಿಗೆ ಮುಂಚೆ ರೆಡಿ ಆಗೋಯ್ತು. ಗುಡ್ ಮಾರ್ನಿಂಗ್ ಹೇಳಮ್ಮ ನೀನು. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಹೇಳು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬೇಬಿ. ನಮ್ಮ ಬೇಬಿ ಕ್ಯೂಟ್ ಆಗಿ ಕಾಣ್ತಿದೆ. ಆದ್ರೆ ಇವ್ರ ಅಪ್ಪ ನೋಡಿ ಹೆಂಗಿದ್ದಾರೆ, ಹೆಂಗ್ ರೆಡಿ ಆಗಿದ್ದಾರೆ. ಫುಲ್ ಚಿಂಚಾಕ್. ಹುಟ್ಟೂರಲ್ಲ, ಬೆಳ್ದೂರು ಬಂದವ್ರೆ. ಅಜ್ಜಿ ನೋಡಕ 15 ವರ್ಷ ಬೆಳೆದಿದ್ದೂರು. ಹೇಳಮ್ಮ ಹಾಯ್. ಹೊಡ್ತಾ ಇದೀವಿ ಚಾಮುಂಡಿ ಬೆಟ್ಟಕ್ಕೆ. 6 ಗಂಟೆಗೆ ಹೋಗ್ತೀವಿ ಅಂತಿದ್ದ, 7 ಗಂಟೆಗೆ ಹೊರಟಿದೀವಿ. ಈ ಹುಡುಗರು ರೆಡಿನೇ ಆಗಲ್ಲ. ನಾವು ರೆಡಿ ಆಗ್ತಾರೆ, ಇವ್ರುಗಳು ರೆಡಿ ಆಗಲ್ಲ. ನಾವು ಇನ್ನೊಂದು ಮೇಕಪ್ 2 ಅವರ್ ಆಯ್ತದೆ. ಸೊ ಅಲ್ಲಿ ಹೋಯ್ತು ಟೈಮು. ಅಷ್ಟೇ, ಅದಕ್ಕೆ ಇವಾಗ ಹೋಗ್ತಾ ಇದೀವಿ ಚಾಮುಂಡಿ ಬೆಟ್ಟಕ್ಕೆ. ನಾವು 4:30 ಎದ್ವಿ, ನಿದ್ದೆ ಮಾಡಿ ಅಂತ ಸುಮ್ಮನಿದ್ವಿ ಅಷ್ಟೇ. ಹೋಗ್ಬೇಕು, ಕೈ ಮುಗಿಬೇಕು, ಬರ್ಬೇಕು ಅಷ್ಟೇ. ಈಗ ನೋಡಿ ಮಾತಾಡಿ ಸರ್. ಹೋಗ್ಬೇಕು, ಬರ್ಬೇಕು, ಕೈ ಮುಗಿಬೇಕು, ಬರ್ಬೇಕು. ನಂಗೆ ಅದನ್ನ ಕೊಡಿಸಿ, ಇದನ್ನ ಕೊಡಿಸಿ, ಪೆಪ್ಪರ್ಮೆಂಟ್ ಕೊಡಿಸಿ, ಕಡಲೆಪುರಿ ಕೊಡಿಸಿ, ಯಾರು ಏನು ಕೇಳಂಗಿಲ್ಲ. ಅಲ್ಲಿ ನನಗೆ ತಾರ್ ಕೊಡಿಸ್ತಾಳೆ ಫ್ರೆಂಡ್, ಪ್ಲಾಸ್ಟಿಕ್ ತಾರೇನು BMW ನೇ ಕೊಡಿಸ್ತೀನಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಎಲ್ಲರೂ ಕೈ ಮುಕ್ಕಳಿ, ತುಂಬಾ ಪವರ್ಫುಲ್ ದೇವರು. ಹೋಗ್ತಾ ಇದೀವಿ, ಬಂತು. ಬಂದಿಲ್ಲ, ಇನ್ನ ಹೋಗ್ತಾ ಇದೀವಿ. ಫುಲ್ ಡ್ರಾಮ್ಯಾಟಿಕ್ ಆಗಿ ಏನಾದ್ರು ಬ್ಲಾಗ್ ಮಾಡೋಣ. ಇಲ್ಲಿಂದ ಬರ್ತಾ ಇದೀವಿ ಫ್ರೆಂಡ್ಸ್, ಇಲ್ಲಿಂದ ಹೋಗ್ತಾ ಇದೀವಿ ಫ್ರೆಂಡ್ಸ್ ಅಂತ. ಫ್ರೆಂಡ್ಸ್ ನಿಧಾನ ಮಾಡ್ತೀನಿ ಫ್ರೆಂಡ್ಸ್. ಕಮಾನ್ಗೆ ಎಂಟ್ರಿ. ಓಕೆ, ಬಂದ್ವಿ. ಇನ್ನೇನು ಸ್ವಾಗತ ದೇವಸ್ಥಾನಕ್ಕೆ. ಬಲಕ್ಕೆ ಹೋದರೆ ನೀವು ಪಾದದ ಪಯಣ. ಬೇಡ ನಾವು ಬೆಟ್ಟ ಹತ್ತೋರಾದ್ರೆ ಬಲಗಡಿಗೆ ಹೋದ್ರೆ. ತುಂಬಾ ವರ್ಷ ಫ್ರೆಂಡ್. ಮಾತಾಡ್ಸ್ಕೊಂಬನ್ನಿ. ನಮ್ಮ ಮನೆಯವ್ರು ತುಂಬಾ ವರ್ಷದ ಫ್ರೆಂಡ್ ಸಿಕ್ಕಿದ್ದಾರೆ. ಎಷ್ಟು ಸ್ಟಾರ್? ಡಬಲ್ ಸ್ಟಾರ್. ಅವ್ರು ಶಾಕ್ ಆಗ್ಬಿಡ್ತಾರೆ. ಅಲ್ಲ, ಈಗ ಅವ್ರು ಯಾರು ಅನ್ಬೇಕು, ತುಂಬಾ ಚೆನ್ನಾಗಿರ್ತದೆ. ತುಂಬಾ ವರ್ಷ ಫ್ರೆಂಡ್. ನಾವು ಅವನ ಮಾಡೋದು ನಾನು. ನೋಡೋಣ ಫ್ರೆಂಡ್ಸ್, ಏನದು ಐಡೆಂಟಿಫೈ ಮಾಡ್ತಾರ ಅಂತ. ಇವ್ರು ಓಕೆ. ಪೊಲೀಸಿಗೆ ಸತೀಶ್ ಪರವಾಗಿಲ್ಲ, ಕಂಡಿಡ್ದು ಬಿಟ್ರು. ಈಗ ಬೆಟ್ಟ ಇದು ಎಂಟ್ರೆನ್ಸ್. ಪೊಲೀಸಿಗೆ ಸತೀಶ್ ಅಂತೀಯಲ್ಲ. ಓಕೆ ಅಣ್ಣ. ಅವ್ರ ಫ್ರೆಂಡ್ಸ್ ಮಾತಾಡ್ತಾರೆ. ವ್ಲಾಗ್ ಮಾಡ್ತಾ ಇದೀವಿ ಸರ್, ಅದಕ್ಕೆ ನಿಮ್ಮ ಒಂದು ಕ್ಯಾಪ್ಚರ್ ತಗೋತಾ ಇದೀವಿ. ಸಾಕ್ಬಿಡಲಿ. ತುಂಬಾ ವರ್ಷದಲ್ಲಿ ಸಿಕ್ಕಿರೋ ಫ್ರೆಂಡ್ ನೋಡ್ಬಿಟ್ಟು ಇವಾಗ ನಮ್ಮ ಮನೆಯವರು ಟ್ರೀಟ್ ಕೊಡಿಸ್ತಾರೆ ಎಲ್ಲರಿಗೆ. ಟ್ರೀಟ್ ಅಲ್ಲ, ಸಿಕ್ಕಿತ್ತು ಏನದು, ಸಿಕ್ಕಿದ್ಕೆ ದರ್ಶನಕ್ಕೆ ಫ್ರೀ ಆಗಿ ಸಿಕ್ತಪ್ಪ ಅನ್ಬಿಟ್ಟು ಹೋಗಿ ನಂಬರ್ ಇಸ್ಕೊಂಡ್ ಬಂದವ್ರೆ. ಹಂಗಂತೇನಿಲ್ಲ, ದರ್ಶನಕ್ಕೆ ಎಂಟ್ರಿ ಫ್ರೀ ಈಗ. ಸಂತೋಷ್ ಅಣ್ಣನ್ ಪ್ರಸಾದದಿಂದ ಇವಾಗ ದರ್ಶನಕ್ಕೆ ಕ್ಯೂ ನಿಲ್ಲಂಗಿಲ್ಲ. ಆದ್ರೆ ಅವರು ತುಂಬಾ ವರ್ಷದ ಫ್ರೆಂಡ್ಸ್ ಅಂತೆ. ಆದ್ರೆ ಅವ್ರು ಪೊಲೀಸ್ ಆದ್ರೆ ಇವ್ರು ಏನಾಗ್ಲೇ ಇಲ್ಲ. ನೋಡಿ ನಮ್ಮ ಅಣ್ಣಂಗೆ ಹೆಂಗೆ ಇನ್ಸಲ್ಟ್ ಮಾಡ್ತಾವ್ರೆ. ಹಂಗಲ್ಲ, ಪೊಲೀಸ್ಗಳನ್ನ ಮಾಡೋ ಕಿಂಗ್ ಮೇಕರ್ ಆದ್ವಿ ನಾವು. ಇದು ಆಕ್ಚುಲಿ ಚೆನ್ನಾಗಿರೋ. ಅವಳೆ ಹಾಡು ಹೇಳ್ತಾಳೆ. ಇವಳು ವ್ಲಾಗ್ ಅಂತೂ ಮಾಡ್ತಿಲ್ಲ, ಆದ್ರೆ 20 ಸತಿ ವಿಡಿಯೋ ತಗತ್ತಾಳೆ. ವಾಪಸ್ ಸ್ಟೋರೇಜ್ ಜಾಸ್ತಿ ಆಯ್ತು ಅಂತ ಡಿಲೀಟ್ ಮಾಡ್ತಾಳೆ. ನೆನಪಿರಲಿ ಅಲ್ಲಿ ಬರ್ಡೇ ಸ್ಪಾಟ್ ಇದೆ ಅಲ್ಲಿ. ಅಲ್ಲಿ ಈಗ ಮುಚ್ಚಿಲ್ಲ, ಬೀಗ ಹಾಕೋರೆ. ಫ್ರೆಂಡ್ಸ್, ಯಾರ್ಯಾರಿಗೆ ಏನೇನ್ ಸಮಸ್ಯೆಗಳು ಕೇಳ್ಬಿಡಿ ಫ್ರೆಂಡ್ಸ್ ಇವತ್ತೆ ಎಲ್ಲರ ಹತ್ರ. ಅವ್ರ ಯಾಕೆ ಕೇಳ್ತಾರ? ಅವ್ರ ಯಾಕೆ ಕೇಳ್ಬೇಕು? ಕೇಳ್ಬೇಕೀಗ. ಅವ್ರೆ ನಮ್ದು ವ್ಲಾಗ್ ನೋಡ್ತಾ ಇರೋದು ಅವ್ರೆ ಅಲ್ವಾ? ಫೋಟೋ ಕಾಣಿಸ್ತದೆ. ಕಾಣಿಸ್ತು. ಇವಳ ಬರ್ಡೇನು ನೆಕ್ಸ್ಟ್ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಆಸೆ ಉಂಟು. ಬಟ್
ಗೌರ್ಮೆಂಟ್ ಅವ್ರು ಬಿಡಲ್ಲ, ತಲೆ ಕೆಡ್ಸ್ಕೊಬಿಡ. ನಿನ್ನ ಆಸೆ ಆಸೆಯಾಗೆ ಇರ್ತದೆ. ನಿನ್ನ ಆಸೆನ ಫುಲ್ಫಿಲ್ ಮಾಡ್ಸಲ್ಲ. ನಿನ್ ಮದ್ವೆ ಆದ ತಕ್ಷಣ ನಿನ್ ಗಂಡಂಗ್ ಅದನ್ನೇ ಹೇಳ್ತೀನಿ, ನೆನಪಿರಲಿ ಸ್ಪಾಟ್ ಅಲ್ಲಿ ಅವಳಿಗೆ ಬರ್ಡೇ ಸೆಲೆಬ್ರೇಟ್ ಮಾಡೋ ಆಸೆ ಅಂತೆ, ಸೆಲೆಬ್ರೇಟ್ ಮಾಡಿಸಿ ಅಂತ. ಈಗ ಎಂಟ್ರಿ ಕೊಟ್ವಿ ಚಾಮುಂಡಿ ಬೆಟ್ಟಕ್ಕೆ. ಪಾರ್ಕಿಂಗ್ ದುಡ್ಡು ಕೊಡಬೇಕು. ಅದು ಯೂನಿಯನ್ ಬ್ಯಾಂಕ್ ಅವರೇ ತಗೋತಾರಂತೆ. ಯಾವ ಬ್ಯಾಂಕ್ ಅವರು? ಯೂನಿಯನ್ ಬ್ಯಾಂಕ್. ಫಾಸ್ಟ್ ಆಗೈತ್ ಕಣ, ಫಾಸ್ಟ್ ಆಗೈತೆ. ಆಯ್ತಾ ಐತಂದ್ರೆ ಉಜ್ಜು ಬೇಜಾರಿಲ್ಲ. ಅಲ್ಲಿ ಯಾರು ಇಲ್ಲ, ಇನ್ನಾಕ್ ಫಾಸ್ಟ್ ಆಗಿರ್ತೀರ? ತೆಗಿಯೋಣ ಫಾಸ್ಟ್ ಆಗ. ಅಲ್ಲಿ ಯಾರು ಇಲ್ಲ, ದುಡ್ಡು ಕೊಡಕ್ ಹೋಗ್ಬಾರ್ದು. ಕಲೀರಿ ಅವೆಲ್ಲ. ನನ್ ಗಂಡ ಕೊಡೋದೇ ಇಲ್ಲ ಹಿಂಗೆ. ನಾವು ಕಟ್ಟಿಲ್ವಲ್ಲ. ನಾನು ಕೊಡಲ್ಲಪ್ಪ. ಕಾಂಬಿನೇಷನ್ ಅಲ್ಲ. ಇಲ್ಲಲ್ಲ, ಅಲ್ಲಿ ಕೇಳಕ್ ಚೆನ್ನಾಗಿ ಬರ್ಬೇಕಲ್ಲ, ಅದನ್ನ ಹೇಳು. ಕೊನೆಗೆ ಕೊಂಬೆಯಲ್ಲಿ ಕೆಳಗೆ ಇಟ್ಬಿಡ್ತಾರೆ. ರಶ್ ಇಲ್ಲ ಅಂತ ಬಂದ್ರು. ಯಾರು ಹೇಳಿದ್ದು ರಶ್ ಇಲ್ಲ ಅಂತ? ನಿಮ್ಮ ಹಸ್ಬೆಂಡ್ ಅಲ್ಲೋಯ್ತವ್ರು ನೋಡಿ, ನಿಮ್ಮ ಹಸ್ಬೆಂಡ್. ನಂಬರ್ ಕಳಿಸಿದ್ದಾರೆ, ಯಾಕೆ ತಲೆ ಕೆಡಿಸ್ಕೊಂತೀಯ? ನಂಬರ್ ಸಿಕ್ಕಿದಲ್ಲ, ಖುಷಿ ಆಯ್ತಾ? ಅಷ್ಟೇ ಅಲ್ಲಮ್ಮ, ಅಷ್ಟೇ ಡೀಲೆ. ದಕ್ಷಿಣ ಅಕ್ಕಪ್ಪಿ ಅಷ್ಟೇ. ಅಲ್ಲಿ ನೀವು ಹೋಗೋರ್ನ ಕಾಂಟ್ಯಾಕ್ಟ್ ಮಾಡೋಣ ಬನ್ನಿ. ಈಗ ಫೋನ್ ಮಾಡಿದ ತಕ್ಷಣ ಎತ್ತುತ್ತಾರೆ, ಬೆಕ್ತಾನೆ. ಯಾರು ನಿಮ್ ನಂಬರ್ ಕೊಟ್ಟಿದಾರಲ್ಲ ಅವರು. ಕಾಣಿಸ್ತಾ ಇಲ್ಲ. ಫಾರಿನ್ ಹುಡುಗಿ ಹಿಂಗ್ ಕೆಂಚ್ಕಿದ್ಲು, ಇವಾಗ್ಲೂ ಹಿಂಗೆ ಕೆಂಚ್ಕೊಳ್ಳೆ. ಅದೊಂದು ಫೋಟೋ ತಗೊಂಡು ಆಮೇಲೆ ರಶ್ ಆಗ್ಬಿಡ್ತಾರೆ, ಫೋಟೋ ತಗೊಳಕ್ಕಾಗಲ್ಲ. ನನ್ನ ಮಗಳದು ಯಾವಾಗ್ಲೂ ಫೋಟೋ ತಗೊಳಕ್ ಬೈತಿರ್ತಾರೆ, ಆದ್ರೆ ಇವತ್ತು ಫೋಟೋ ಬೇಕಂತ. ಇವತ್ತು ರಶ್ ಇಲ್ವಲ್ಲ. ಬೇಗ ತಗೊಂಡ್ರೆ ಫೋಟೋ. ಬಂಗಾರ ಕೊಡೋಣ ನನ್ನ ಮಗಳು ಬೊಂಬೂರು. ನನ್ನ ಫೋನಲ್ಲಿ ತೆಗಿ, ಚೆನ್ನಾಗಿ ಬರುತ್ತೆ ಫೋಟೋ. ಬಾ. ಎಷ್ಟು ರಶ್ ಇದೆ. ಇನ್ನೊಬ್ಳು ಎಲ್ಲೋದ್ಲು, ಅಲ್ಲಿ ಮೂಲೆಯಲ್ಲಿ ನಿಂತವಳೆ. ಓನವಾ ಅವರು ಕಾಯಿಸ್ಬೇಕಲ್ಲ. ಅಲ್ಲ, ಇಲ್ಲೂ ಎಷ್ಟೊಂದು ಕ್ಯೂ ಇದೆ. ಕಡಿಮೆ ಇತ್ತು, ದುಡ್ಡು ಕೊಟ್ಟೆ ಹೋಗ್ಬೋದಿತ್ತು ಅತ್ತಾಗೆ. ನೋಡಿ ಇವಾಗ ಹಾಡು ಹೇಳ್ತಾಳೆ. ಇಲ್ಲಿಂದಾನೆ ಸ್ಟಾರ್ಟ್ ಮಾಡಿ, ಹೇಳ್ಕೊಂಡು ಹೋಗು, ಕ್ಯೂ ಎಲ್ಲ ಮುಗಿಯುತ್ತೆ. ಎಷ್ಟು ಕ್ಯೂ ಐತೆ. ಹಾಡ್ರಲ್ಲ ಮತ್ತೆ ಅಕ್ಕ, ಆಡ್ಸಕ್ಕ. ಹಾಡು ಹೇಳಿ, ನಮ್ಮ ಬ್ಲಾಗಲ್ಲಿ ಹಾಡು ಹೇಳಿ. ಮನ್ಸಲ್ಲಿ ಆಡ್ಕೊಂತೀನಿ. ಬೇರೆಯವ್ರಿಗೆ ಗೊತ್ತಾಗಲ್ಲ, ಅದು ನೀವು ಹಾಡು ಹಿಂಗೆ ಒಳ ಮಾಡಿದ್ರೆ ಸಾಕು. ಮರಗಿಡಗಳು, ಏನೋ ಮರಗಿಡಗಳು, ಮರಗಿಡಗಳ ಅದು ಒಂದು ಏನಾದ್ರು ಟ್ರೆಂಡಿಂಗ್ ಇತ್ತಲ್ಲ. ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು, ಮರ ಯಾಕೆ ಗಿಡ ಯಾಕೆ, ಹಂಗೆ ಇವಳು ನನ್ನ ಮನ್ಸಲ್ಲಿ ಹೇಳ್ಕೊತೀನಿ, ನಿಮ್ಗೆ ಯಾಕೆ. ನೋಡಿ ಎಷ್ಟು ರಶ್ ಇದೆ ಅಂತ. ಫ್ರೀ ದರ್ಶನ ಕೊಡಿಸ್ತೀನಿ ಅಂದ್ಬಿಟ್ಟು ವಾಪಸ್ ಕ್ಯೂ ಅಲ್ಲಿ ನಿಲ್ಸೋರು ಇವರು. ಕಾಗೆ ಹಾರಿಸಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ನೀನ್ ಫೋನ್ ಮಾಡಿದೆ ತಾನೆ ಯಾರಿಗೋ? ನಾನು ಮಾಡಲಿಲ್ಲ, ಇವನು ಹೇಳಿದ್ನಲ್ಲ ನಾನು ಸುಮ್ಮನೆ. ನೋಡು, ನಿನ್ನಿಂದ ಅವರು ಮಾಡ್ಲಿಲ್ಲ. ನಾನೇನು ಮಾಡಿದೆ, ಅವ್ರು ಮಾಡಿ ಇವಾಗ ಏನೋ ಹೇಳ್ತಾರ ಕೇಳು. ಅರ್ಧಕ್ಕೆ ಬಂದ್ಮೇಲೆ
ಅಲ್ಲ ಎಲ್ಲಾರು ಹಿಂಗ್ ಫೋನ್ ಮಾಡ್ಕೊಂಡ್ ಬಂದ್ರೆ ಕ್ಯೂ ಅಲ್ಲಿ ಹೋಗೋರು ಯಾರು? ಬನ್ನಿ ಕ್ಯೂ ಅಲ್ಲಿ ಹೋಗೋಣ. ಕಿವಿಗೆ 100 ಕೊಟ್ಟೋಗಿದ್ ನಾವು 100 ರೂಪಾಯಿ ಟಿಕೆಟ್ ಇದು. ಇಲ್ಲ ಅಲ್ಲ 100 ರೂಪೀಸ್ ಸಾಲು ಅಂತ ನಾನೇ ಕೇಳಿದೆ. ಇವರೇ ಕೊಡ್ತಾರೆ 100 ರೂಪೀಸ್ ಎಲ್ಲರಿಗೂ. ಇಲ್ಲ ಅವ್ರಿಗೆ ಅಲ್ಲೋದ್ಮೇಲೆ ಫೋನ್ ಮಾಡಿ, ಸರ್ ಫ್ರೀ ಬಿಡ್ತಾ ಇಲ್ಲ, ಫ್ರೀ ಬಿಡ್ಸಿ ಅಂತ. 2 hours later. ಪೂಜೆ ಮುಗಿಸ್ಕೊಂಡು ಟಿಫನ್ ನಿಲ್ಸಿದೀವಿ. ಕಸ್ತೂರಿ ನಿವಾಸ ಇನ್ ಮೈಸೂರು. 8 ಗಂಟೆ ಪೂಜೆಗೆ ಹೋಗಿ ನಿಂತ್ಕೊಂಡು ಕ್ಯೂಲಿ 9:20ಕ್ಕೆ ಆಚೆ ಬಂದು ಅಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಏನದು ಫೋಟೋ ವಿಡಿಯೋ ಅದಕ್ಕೆ ಬಂದ ತಕ್ಷಣ ಎಲ್ಲ ಎಷ್ಟು ಬಿಸಿ ಆಗೋರು, ಎಲ್ಲರೂ ಫೋನಲ್ಲೇ ಇದ್ದಾರೆ. ಅವಳು ಇವ್ರ ಫೋನ್ ನನ್ನ ಹತ್ರ ಇದ್ದ, ಅದಕ್ಕೆ ಇವ್ರು ಬಿಸಿ ಇಲ್ಲ. ಇವ್ರ ಫೋನ್ ಈಗ ಇಟ್ಕೊಂತವ್ರೆ. ಇನ್ನೊಬ್ರಂತೂ ಎದ್ದು ಆಚೆಗೆ ಹೊಟ್ಟೋದು. ಮಾತಾಡ್ರು ಅನ್ನೋ ನೆಕ್ಸ್ಟ್ ಮೈಸೂರು ಸೀರೆ ತರಕ್ ಹೋಗ್ತಾ ಇದ್ದೀವಿ. ಇವ್ರ ಹಸ್ಬೆಂಡ್ ಕೊಡಿಸ್ತಾರೆ ಅಂತ ಅವ್ರಿಗೆ. ಎಷ್ಟು ರೂಪಾಯಿ ತಗೋಬೇಕ್ರಿ? ಲೆಕ್ಕಕ್ಕೆ ಹೇಳಕ್ಕಾಗಲ್ಲ, ಬರ್ಕೊಳಕ್ಕಾಗಲ್ಲ, ಅಷ್ಟು ಬರ್ತದೆ. 20,000 ರೂಪಾಯಿ ಮೈಸೂರು ಸ್ಯಾರಿ ಕೊಡಿಸ್ತಾರೆ ಈಗ ಅವ್ರವ್ರಿಗೆ. ಅದು ಯಾವ್ದು ರಾಯಲ್ ಬ್ಲೂ ಇಲ್ಲ ಅಂದ್ರೆ ಪ್ಯೂರ್ ಗ್ರೀನ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ. ಇದು ನಂದು, ಇದು ಅಣ್ಣಂದು. ಅಕ್ಕ ಈಗ ಹೊಡೆದೇ ಬಿಡ್ತಾರೆ, ಒಡೆ ಕೊಡ್ಲಿಲ್ಲ ಅಂದ್ರೆ. ಹೇಳಿದ್ರು ತಾನೆ. ಇವಾಗ ಏನು ಹಿಂಗೆ ಹೊಡಬೇಕನ್ನ ಹೌದು. ಎಣ್ಣೆ ಚೀಟಿ ಗ್ಯಾಸ್ಟಿಕ್ ಆಮೇಲೆ ಇಲ್ಲ ಟ್ರಾವೆಲ್ ಹೆಂಡತಿ ಮೇಲೆ ಫುಲ್ಲು ಹೆಲ್ತ್ ಅಷ್ಟಲ್ಲ ತಿಂತೀನಿ ಖಾಲಿ ಇದ್ರೆ ಚಂದ. ಬಿಸಿಬೇಳೆ ಬಾತ್. 5 ಪಲಾವ್ ಇದೆ. ಪಲಾವ್ ಯಾರು ಇನ್ನು ಮಿಕ್ದರ್ದು ಯಾರ್ದು ಬಂದಿಲ್ಲ. ನಮ್ಮ ಅಣ್ಣಂದು ನಂದು ಬಂತು. ಅವ್ರ ವೈಫ್ಗೆ ವಡೆ ಕೊಡ್ಸಿಲ್ಲ ಅನ್ನೋ ಚಿಂತೆ, ನಿನ್ನೆ ಜ್ಯೂಸ್ ಕೊಡಿಸ್ಲಿಲ್ಲ ಅನ್ನೋ ಚಿಂತೆ. ಟೇಸ್ಟ್ ಮಾಡಿ ಹೇಳ್ತೀನಿ. ಇಲ್ಲಿ ಟೇಸ್ಟ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ಕಸ್ತೂರಿ ನಿವಾಸಕ್ಕೆ ಬರಬೇಕು ಬೇಡವಾ ಅಂತ ಕೆಳಗಡೆ ನೋಡಿ ಫ್ರೆಂಡ್ಸ್, ಮುಂದೆ ಹೇಳ್ತಾರೆ, ಟೇಸ್ಟ್ ರಿವೀಲ್ ಮಾಡ್ತಾರೆ. ಇವಾಗ ಚೆನ್ನಾಗಿಲ್ಲ ಅನ್ಸುತ್ತೆ ರಿಯಾಕ್ಷನ್ ನೋಡಿದ್ರೆ. ಉಪ್ಪು ಜಾಸ್ತಿ, ಏನೋ ಜನ ಜಾಸ್ತಿ ಅಂತ ಎಕ್ಸಾಮ್ ಟೇಸ್ಟ್ ಇಲ್ಲ. ಹೆವಿ ಜನ ಇದ್ದಾರೆ ಅದಕ್ಕೆ. ಚೆನ್ನಾಗಿದೆನಾ? ಓಕೆ. ಹೌದಾ? ನೋಡಿ ಫ್ರೆಂಡ್ಸ್, ಇಷ್ಟ ಆದ್ರೆ ಬನ್ನಿ, ಇಲ್ಲಾಂದ್ರೆ ಇಲ್ಲ. ಮೋಸ್ಟ್ಲಿ ಜನ ಜಾಸ್ತಿ ಇರೋದಕ್ಕೆ ಅವ್ರು ಹಿಂಗೆ ಮಾಡಿರ್ಬೋದು. ಅಲ್ಲ ನೆನ್ನೆ ನೈಟು ಬರ್ಬೇಕಾದ್ರೆ ಕದಂಬ ಹೋಟ್ಲ ಹತ್ರ ಸುಮ್ಮನೆ ಏನದು ಖಾಲಿ ತಿಂದ್ಬಿಟ್ಟು ಬಂದು ಫ್ರೀಯಾಗಿ ಕೊಡ್ತವ್ರೆ ಅಂತ. ನೆನೆ ಗೋಧಿ ಇದೇ ತರ ಫ್ರೀಯಾಗಿ ಕೊಡ್ತವ್ರೆ ಅಂತ ಟೇಸ್ಟ್ ಮಾಡಿ ಕಾಸ್ಟ್ಲಿ ಅಂದ್ಬಿಟ್ಟು ವಾಪಸ್ ಬಂದ್ರು. ಇವತ್ತು ಅದೇ ಗೋಧಿ ಬಂದು ಬೆಟ್ಟದ ಹತ್ರ ಯಾವ್ದು ಬೇಕಮ್ಮ? ಇದೆ ತಗೋ. ಫೈನಲಿ ಇರ 100 ಗ್ರಾಮ್ ದೊಡ್ಡ ಪ್ಯಾಕೆಟ್ ಇವ್ರು ತಿಂತಾರೆ. ಏ ಬಿಡಮ್ಮ, ಎಲ್ಲ ಮಿಕ್ಸ್ ಇದ್ರೆ ಫೈನಲಿ ತಗೊಂಡ್ಬಿಟ್ರಿ ಇವತ್ತು. ಹಾಂ ಕೊಟ್ಟಕ್. ಸಾಕು. ನನ್ನ ಮಗಳು ಟಿಫನ್ ಆಯಿತು. ನಾವು ಸೀರೆ ತಗೋತೀವಂದ್ರು ಇವ್ರು ಕೊಡ್ಸಲ್ಲ. ನಮಗೆ ಮೈಸೂರು ಸಿಲ್ಕ್ ಸೀರೆ ಬೇಕು ಅಂತಿದ್ದೀವಿ. ಫೈನಲಿ ತಗೊಂಡ್ರೆ ಗೋದೇಸಿ ಜೈ. ಅಲ್ಪ ಪಾಪ ಬಿದ್ಲು ಗಾಯ್ ಪಾಪ ಇವ್ರ ವ್ಲಾಗ್ಗೆ ಕಂಟೆಂಟ್ ಮಿಸ್ ಆಯ್ತು. ಫುಡ್ಡಕ್ಕೆ ಓದಿರೋದಕ್ಕೆ ಎಲ್ಲಾನು ಮಾಡ್ಕೊಡ್ತಾರೆ. ಅಲ್ಲ ಇದ್ರಲ್ಲಿ ಎಷ್ಟು ಗ್ರಾಮ್ ತಗೊಂಡಕ್ಕ ನೀನು? 100 ಗ್ರಾಮಿಗೆ ಇಷ್ಟು ದೊಡ್ಡ ಪ್ಯಾಕೆಟ್. ಅದ್ರಲ್ಲಿ ಏನೂ ಇಲ್ಲ, ಇಷ್ಟೇ ಇದೆ. ಅದೇನ್ ತಗೊಂಡೆ? ಮ್ಯಾಂಗೋ ಮತ್ತೆ ಲೆಮನ್. ಇವಾಗ ನಾವು ಬೆಟ್ಟ ಮುಗೀತು, ಟಿಫನ್ ಮಾಡ್ಕೊಂಡು ಇವಳಿಗೆ ಚಿನ್ನ ತಗೊಳಕ್ಕೆ ಅರ್ಜು ಹೇಳ್ತಾರೆ. ಇದೆ ನೋಡಿ, ಅಶ್ವರೋಹಿತದಳ ಮೈಸೂರು ಕರ್ನಾಟಕದಲ್ಲಿ. ಆನೆ ನೋಡಕ್ ಹೋಗ್ಬೋದಿತ್ತ ಪ್ಯಾಲೇಸ್ ಅಲ್ಲಿ.
ರೂಟ್ ಮ್ಯಾಪ್ ಸರಿಗೆ ಹೇಳಲ್ಲ ಇವರು, ಹಿಂಗೋಗಿ ಅಂತಾರೆ, ರೈಟ್ ಲೆಫ್ಟ್ ಹೇಳಲ್ಲ. ಗೋ ಟು 500 ಮೀಟರ್ ಅಗೇನ್ ಟೇಕ್ ಎ ಲೆಫ್ಟ್. ಅಣ್ಣ ಇದು ಮುಗಿದ್ಮೇಲೆ ಕರ್ನಾಟಕ ಅದೇ ಐತಲ್ಲ ಅಲ್ಲಿ ಹೋಗೋಣ. ಇವ್ರು ಇನ್ನೂ ಮೈಸೂರು ಸಿಲ್ಕ್ ಆಸೆ ಬಿಟ್ಟಿಲ್ಲ. ಸೀರೆ KC ಅಕ್ಕ 3 ಗಂಟೆಗೆ ಟೆಂಟ್ ಹಾಕ್ತಾರೆ. ನೀನ್ ಹೋದ್ರೆ ಕ್ಯೂ ಅಲ್ಲಿ ನಿಲ್ತೀಯ, ದೇವಸ್ಥಾನದ ಕ್ಯೂಗೆ ಅಷ್ಟೊತ್ತು. ಮೈಸೂರು ಸಿಲ್ಕ್ ಇಲ್ಲ ಅಕ್ಕ, ನೀಟಾಗಿ ಜೋಡಿಸಿ ನಿನಗೆ ಜೋಡಿಸಿ. ಮೇಡಮ್ ಈ ಕಲರು, ಮೇಡಮ್ ಈ ಕಲರ್ ಅಂತ ಯಾರು ಕೊಡಲ್ಲ, ಅಲ್ಲಿ ಬಿಸಾಕಿರ್ತಾರ, ಹೋಗಿ ಎತ್ಕೋ. ಅದೆಲ್ಲ ಮುದುಡಿಕೆ ಆಗಿರಲ್ವಾ? ನೀನ್ ಐರನ್ ಮಾಡಿಸ್ಕೋ. ಹೋಗಿ ದುಡ್ಡು ಕೊಟ್ಟು ಐರನ್ ಮಾಡಿಸ್ಬೇಕಂತ ಅಣ್ಣ. ನೋಡೋಣ ಒಂದ್ಸರಿ. ನಿಂಗೆ ಕೊಡಿಸ್ತೆ ನನ್ಗೆ. ಅಲ್ಲ ನಿಮ್ಮ ಹಸ್ಬೆಂಡ್ ನಿಮಗೆ ಕೊಡಿಸ್ತಾರೆ. ನಮ್ಮ ಹಸ್ಬೆಂಡ್ ಕೊಡಿಸ್ತಾ ಇಲ್ಲ, ನಮ್ಮ ಅಮ್ಮ ಕೊಡಿಸ್ತಾ ಇರೋದು. ನಮ್ಮ ಬಜೆಟ್ ನೋಡಮ್ಮ 2,000 1,000 ಸೀರೆ. ನೀನ್ ಕೊಡಿಸ್ತೀರಾ ಚೆನ್ನಗೌಡ್ರೆ? ಗಂಡ ಕೊಡಿಸಿದ ಸೀರೆ. ಎಕ್ಸ್ಕ್ಯೂಸ್ ಮೀ ಸರ್, ನೀವು ಕೊಡಿಸ್ತೀರಾ? ಹೆಣ್ಣಿನ ಜನ್ಮ ಕಳೆಯವರೆಗೂ. ಮೊದ್ಲೇ ಆಂಟಿ ಹೆಣ್ಮಗು ಅಂತಾರೆ. ಆಂಟಿ ಆಯ್ತಾಯ್ತು, ಸಮುದ್ರ ಹಿಂದ ನೋಡಪ್ಪ. ಅದಕ್ಕೆ ಹೇಳೋದು ಆಂಟಿ ನೋಡ್ಬಿಟ್ಟು ಪಕ್ಕದಲ್ಲಿ ಇದ್ ಮಾಡ್ಬಾರ್ದು ಅಂತ. ಆಂಟಿಗೆ ಸೇಫ್ ಮಾಡ್ದೆ, ಇಲ್ಲ ಅಂಕಲ್ ಹತ್ರ ತಗ್ಲಾಕೊಂಡೆ. ಡಿಸಪಾಯಿಂಟೆಡ್ ಇದ್ದಾರೆ. ಗೂಗಲ್ ಕೊಡಿಯಮ್ಮ ಇನ್ನೊಂದ್ಸತಿ ನೋಡೋಣ. ಅಡ್ರೆಸ್ ನೋಡ, ಹರ್ಷದ್ ಅದೇ ಫೈನಲಿ ಬಂದ್ವಿ. ಇದು 9 ಗ್ರಾಮ್. ಎಷ್ಟು ಗ್ರಾಮ್ ಆಗುತ್ತೆ? 2, 3 ಅಲ್ಲ ಬೇಡ, ಟೋಟಲ್ ಇವ್ರು ಇವಾಗ ತಗೋತಾರೆ 75,000 ತಗೋಣ. ಎಷ್ಟು ಗ್ರಾಮ್ ಆಯ್ತು? ನಾನು 4 ಉಡ್ತಿದ್ದೀನಿ. ಪಾಪ ಗೊಂಬೆ ಕುಂತು ಮಿನಿಮಮ್ 2 ಅವರ್ ಆಯ್ತೇನೋ ಬಂದು. ಇವಳಂತೂ ಸೆಲೆಕ್ಟೇ ಮಾಡಲಿಲ್ಲ. ನಂದೇ ಫಸ್ಟ್ ಸೆಲೆಕ್ಟ್ ಆಗಿರೋದು. 7 ಗ್ರಾಮ್ ನೋಡಿದ ಮಕ್ಕೆ ನೋಡ್ತಾನೆ ಡಿಸ್ಕಷನ್ ಮಾಡ್ತೀವಿ. -0.25% ಎಕ್ಸ್ಟ್ರಾ ಬಾಕ್ಸ್ ಕೇಳ್ತವ್ರೆ. ಏನೇನು ತಗೊಂಡು? ಏನ್ ಬಾಕ್ಸ್ ತಗೊಂಡು? ಒಂದು ರಿಂಗ್ ಬಾಕ್ಸ್, ಒಂದು ಸರದ್ ಬಾಕ್ಸ್. ಒಡವೆ ಅಂಗಡಿಗೆ ಬಂದ್ಬಿಟ್ಟು ಒಡವೆ ತಗೊಂಡೆ, ಬಾಕ್ಸ್ ತಗೊಂಡೆ. ಫೈನಲ್ ಆಗಿ ಪ್ಯಾಕ್ ಮಾಡಿಸ್ಕೊಂಡು ಹೋಗಿ ಏನೋ ಡೀಟೇಲ್ಸ್ ಇದ್ರೆ ತಗೊಂಬರ್ರಿ. ಹೋಗಿ ಇದು ನಮ್ಮ ಮೈಸೂರು ಸಿಲ್ಕ್ ಸ್ಯಾರಿಗೆ ಬಂದು ಒಂದು ಸೀರೆ ಸ್ಟಾಕ್ ಇಲ್ಲ ಅಂದ್ರೆ ನಮ್ಮ ಮೈಸೂರಲ್ಲಿ ಎಷ್ಟು ಜನ ಎಷ್ಟು ಇದಾಗಿರ್ಬೇಡ. ಅಯ್ಯೋ ಇಲ್ಲೂ ಕ್ಯೂವಾ? ನೋಡಿ ಫ್ರೆಂಡ್ಸ್, ಯಾವ್ದಿಷ್ಟು ಎಲ್ಲ ನಿಮ್ಮ ಅಪ್ಪ ಕೊಡ್ತಾನೆ. ಅದಿಬ್ರು ಮಾಡ್ತಾ ಇರೋದು, ಬಂದ್ರೆ ಇಬ್ರಿಗೂ ಬರಲ್ಲ. ಅಲ್ಲ ಫ್ರೆಂಡ್ಸ್, ಮೈಸೂರು ಸಿಲ್ಕ್ ಖಾಲಿ ಆಗೈತೆ ಅಂದ್ರೆ ಹನುಮಂತ ಪಲಾವು ಸಿಗ್ದಂಗೆ ಈ ರೇಂಜ್ ಕ್ಯೂ ಐತೆ. ಈ ಮಗ ಕಟ್ಕೊಂಡು ನಾವ್ ಎಲ್ಲ ಹನುಮಂತ ಪಲಾವ್ ತಿನ್ನಕ್ ಹೋಗೋಣ. ಇಲ್ಲಿ ಸುಮ್ಮನೆ 215. ಮಟನ್ ಬಿರಿಯಾನಿಗೆ 315 ರೂಪಾಯಿ, ಚಿಕನ್ಗೆ 215, ಕಬಾಬು 195. ಐಸ್ ಕ್ರೀಮ್ ಬೇಕೇನ್ರ? ಅಲ್ಲಿ ಪಾರ್ಸಲ್ 215.
ಯಾರಿಗೂ ಹನುಮಂತ ಪಲಾವ್ ಬೇಡ. ಇವ್ರು ಹೋಗಿ ಪಾರ್ಸಲ್ ಇಸ್ಕೊಬರ್ತಾರೆ. ನಾವು ಮನೆ ಕಾರ್ ಹೋಗ್ತೀವಿ. ಇವಳು ಇದಾಳಲ್ಲ, ಇವಳಿಗೋಸ್ಕರ ನಾವೀಗ ಹೋಟ್ಲೊಳಗೆ ಹೋಯ್ತಾ ಇಲ್ಲ. ಮಗಿಗೆ ತೊಂದರೆ ಆಗುತ್ತಮ್ಮ. ನಮ್ದು ಒಂದು ಚಿಕನ್ ಬಿರಿಯಾನಿ ಹೋಗಿ ಆಮೇಲೆ ಚಿಕನ್ ಬಿರಿಯಾನಿ ಎಲ್ಲ ಒಂದು ತುತ್ತು ತಿನ್ನಕ್ ಬಿಡಲ್ಲ, ಹಂಗ್ ಮಾಡ್ಬಿಡ್ತಾಳು ಒಳಗೆ ಹೋದ್ರೆ. ಹೋಗಿ ಗುರು ಸ್ವೀಟ್ಸ್ ತಗೊಂಬಂಡವ್ರು. ಆದ್ರೆ ಒಂದ್ ವಿಡಿಯೋ ಮಾಡ್ಕೊಂಬಂದಿಲ್ಲ, ಫೋಟೋ ತಕೊಂಬಂದಿಲ್ಲ, ಯಾಕಂದ್ರೆ ಹೆವಿ ರಶ್ ಇತ್ತಂತೆ. ಅಲ್ಲಿ ಅಷ್ಟು ಐಟಮ್ಸ್ ಇದಾವಲ್ಲ, ನಾವೆಲ್ಲ ಬಿಟ್ಬಿಟ್ಟವ್ರು ಬರ್ರೆ ಮೈಸೂರ್ ಪಾಕೆ ಕೇಳ್ತಾವ್ರೆ ಬಂದವರೆಲ್ಲ. ಮೈಸೂರಲ್ಲಿ ಮೈಸೂರ್ ಪಾಕ್ ಫೇಮಸ್, ಬಟ್ ಅಷ್ಟು ಸ್ವೀಟ್ಸ್ ಇದಾವೆ, ವೆರೈಟೀಸ್ ಆಫ್ ಸ್ವೀಟ್ಸ್ ಇದಾವೆ. ಬಟ್ ಅದ ಕೇಳ್ತಿದ್ದವ್ರು ಮೈಸೂರ್. ಇನ್ನು ಮುಂದೆ ತಿನ್ಬಿಟ್ಟು ಟೇಸ್ಟ್ ಹೇಳ್ಬೇಕಾ ನೀವು? ತಿನ್ಬಿಟ್ಟು ನಾವು ಟೇಸ್ಟ್ ಹೇಳ್ತೀವಿ. ಗುರು ಸ್ವೀಟ್ಸ್ ಅಂಡ್ ಮೈಸೂರ್ ಪಾಕ್. ಮೈಸೂರ್ ಪಾಕಲ್ಲಿ ಮೈಸೂರು ನೋಡಿದೀರಾ? ಇದ್ರಲ್ಲಿದೆ. ಈಗ ತೋರಿಸ್ತಾರ ಮೈಸೂರ್ ಪಾಕಲ್ಲಿ ಎಷ್ಟು ತೂತಿದೆ ಅಂತಾನು ತೋರಿಸ್ತಾರೆ. ತೂತಿದೆ ಅಲ್ವಾ? ಪ್ಲೇನ್ ಮೈಸೂರ್ ಪಾಕ್ ಇದು ಮುಟ್ ನಾವು ಬಿಸಿ ಐತೆ. ಅಲ್ಲೇ ಯಾಕೆ ಅಲ್ಲೇ ಕೊಡ್ತಾರೇನು ನಮಗೆ ಫ್ರೆಂಡ್ಸ್. ಕುತ್ಕೊಂಡು ರೀಲ್ಸ್ ನೋಡ್ತಾವ ಪಾಪ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವತ್ತು ಹಿಂಗೆ ನಿಂತಾಗ ಅರ್ಥ ಮಾಡ್ತಾ ಮುಂದೆ ಡೌನ್ ಆಯ್ತಂದ್ರೆ ಹಿಂದೆ ರಿವರ್ಸ್ ಇನ್ನು ಎಲ್ಲೂ ಆಗಿಲ್ಲ, ಹೋಗ್ಬೇಕಾರೆ ಆಗ್ಬೇಕಿತ್ತ ನಮಗೆ. ಬೆಂಗಳೂರಿಗೆ ಹೋಗಕ್ಕೆ ಇಷ್ಟ ಆಯ್ತು. ಕಾರ್ ರಿಪೇರಿ ಮುಗಿಸ್ಕೊಂಡು ಇವರಿಬ್ರೆ ಹಾಕಿ ಕೊನೆಗೊಂದು ಬೋಲ್ಟ್ ಮುರಿದಾಕಿ ಇವಾಗ ಹೆಂಗೋ ಹೋಯ್ತಾ ಇದೀವಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಬಾಯ್ ಬಾಯ್ ಮೈಸೂರು. ಇವ್ರ ವಿಡಿಯೋಗೆ ಇವರೇ ಬಾಯ್ ಹೇಳ್ತಾರೆ. ಅವಳ ಆ ಕಡೆ ತಿರ್ಗೋಬಿಟ್ಲು ಗೈಸ್. ನೋಡಿ ಗೈಸ್, ಅದೇ ಅವಳು ತಗೊಂಡ್ರು ಹೊಸ. ಇಲ್ಲಿಗೆ ನಮ್ಮ ಮೈಸೂರು ಜರ್ನಿ ಮುಗೀತು. ಇವಾಗ ಕರೆಕ್ಟ್ ಆಗಿ 5:30 ಬೆಂಗಳೂರು ಕಡೆ ಹೊರಟಿದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್ ಬಾಯ್.